ಬಿಸಿ ಬಿಸಿ ತುಪ್ಪವನ್ನ ಬಾಟಲ್ಗೆ ತುಂಬಿ ನಾಟಿ ತುಪ್ಪ ಅಂತ ಹಳ್ಳಿಗಳಲ್ಲೂ ಮಾರಾಟ ಮಾಡ್ತಿದ್ರು. ಜನರ ಬೇಡಿಕೆಯೂ ಹೆಚ್ಚಾಗಿತ್ತು. ಆದರೆ ಪೊಲೀಸರ ದಾಳಿ ವೇಳೆ ನಾಟಿ ತುಪ್ಪದ ಅಸಲಿಯತ್ತು ಬಟಾಬಯಲಾಗಿದೆ. ಜನರ ಜೊತೆ ಚೆಲ್ಲಾಟ ಆಡ್ತಿದ್ದವರು ಪರಾರಿಯಾಗಿದ್ದಾರೆ. ತುಪ್ಪ ಬೇಕಾ? ತುಪ್ಪ ಅಂದ್ರೆ ಬೇಡವೇ ಬೇಡ ಅನ್ನೋ ಹಾಗಾಗಿದೆ. ಇಂಥ ತುಪ್ಪ ತಿಂದ್ರೆ ಶಕ್ತಿ ಬರೋದಿರ್ಲಿ, ನೇರ ಆಸ್ಪತ್ರೆಗೆ ಸೇರ್ಬಿಡ್ತೀರಿ. ನಕಲಿ ತುಪ್ಪದ ಮೂಲಕ ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದವರಿಗೆ ಮಲೆನಾಡ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಡಾಲ್ಡಾ ಎಣ್ಣೆ ಬಳಸಿ ನಾಟಿ ತುಪ್ಪ ತಯಾರು. ನಕಲಿ ನಾಟಿ ತುಪ್ಪ ಅಡ್ಡೆ ಮೇಲೆ ದಾಳಿ, ಆರೋಪಿಗಳು ಎಸ್ಕೇಪ್. ನಾಟಿ ತುಪ್ಪ ಅಂದ್ರೆ ಅದರ ಘಮವೇ ಬೇರೆ, ರುಚಿಯೇ ಬೇರೆ. ದೇಶಿ ತಳಿಯ ಹಸುಗಳಿಂದಲೇ ಮಾಡಿದ ತುಪ್ಪದಲ್ಲಿ ಔಷಧ ಗುಣಗಳಿವೆ ಅಂತಾರೆ. ಹೀಗಾಗಿ ಕೆಲವರು ನಾಟಿ ತುಪ್ಪವನ್ನ ಇಷ್ಟಪಟ್ಟು ಖರೀದಿಸ್ತಾರೆ. ಜನರ ಈ ಬೇಡಿಕೆಯೇ ವಂಚಕರಿಗೆ ಬಂಡವಾಳವಾಗಿತ್ತು. ಚಿಕ್ಕಮಗಳೂರಿನಲ್ಲಿ ದೊಡ್ಡ ಅಡ್ಡೆಯನ್ನೇ ಮಾಡಿಕೊಂಡಿದ್ರು. ಬೆಣ್ಣೆ ಇಲ್ಲದೆ ತುಪ್ಪ ತಯಾರು ಮಾಡೋ ಅಡ್ಡೆ ಇದು. ಬಳ್ಳಾರಿ ಮೂಲದ ಸಿದ್ದೇಶ್, ಚನ್ನೇಶ್ ಸೇರಿದಂತೆ 25 ಜನರ ಗ್ಯಾಂಗ್ ಚಿಕ್ಕಮಗಳೂರು ನಗರದ ಮಾರ್ಕೆಟ್ ರಸ್ತೆಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ರು. ಇಲ್ಲೇ ಡಾಲ್ಡಾ, ರಾಸಾಯನಿಕ ಎಣ್ಣೆ ಬಳಸಿ ತುಪ್ಪ ತಯಾರು ಮಾಡ್ತಿದ್ರು. ಇವುಗಳನ್ನ ಬಾಟಲ್ಗೆ ತುಂಬಿ ನಾಟಿ ತುಪ್ಪದ ಹೆಸರಲ್ಲಿ ಹಳ್ಳಿಗಳಿಗೂ ಮಾರಾಟ ಮಾಡ್ತಿದ್ರು. ಇಲ್ಲಿ ಅಕ್ರಮ ಚಟುವಟಿಕೆ ಆಗ್ತಾ ಇರೋದನ್ನ ಕಂಡ ಸ್ಥಳೀಯರು ಎಸ್ಪಿಗೆ ದೂರು ನೀಡಿದ್ರು. ಹೀಗಾಗಿ ಪೊಲೀಸರು ಅಡ್ಡೆ ಮೇಲೆ ದಾಳಿ ಮಾಡಿದ್ರು. ಆದ್ರೆ ಮೊದಲೇ ದಾಳಿಯ ಸುಳಿವು ಸಿಕ್ತಿದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. QR ಕೋಡ್ ಮೂಲಕ ದೂರು, MFC ಮೇಲೆ ದಾಳಿ. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಕಳಪೆ ಆಹಾರ ಕಂಡು ಬಂದ್ರೆ QR ಕೋಡ್ ಮೂಲಕವೂ ದೂರು ನೀಡಲು ಆಹಾರ ಸುರಕ್ಷತಾ ಇಲಾಖೆ ಅವಕಾಶ ಕಲ್ಪಿಸಿದೆ. ಇದೇ QR ಕೋಡ್ ಬಳಸಿ ಮಂಗಳೂರಿನಲ್ಲಿ ಗ್ರಾಹಕರು ದೂರು ನೀಡಿದ್ದು, ಅಧಿಕಾರಿಗಳು ಮಂಗಳೂರಿನ MFC ರೆಸ್ಟೋರೆಂಟ್ ಮೇಲೆ ನಿನ್ನೆ ದಾಳಿ ನಡೆಸಿದ್ರು. ಆಹಾರ ಪದಾರ್ಥಗಳ ಸ್ಯಾಂಪಲ್ ಸಂಗ್ರಹಿಸಿ ಲ್ಯಾಬ್ಗೆ ರವಾನಿಸಿದ್ರು. ಬೆಂಗಳೂರಿನಲ್ಲಿ QR ಕೋಡ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸರ್ಕಾರ QR ಕೋಡ್ ಪರಿಚಯ ಮಾಡ್ತಾ ಇದ್ದಂತೆ ಮೊದಲ ದಿನವೇ 500ಕ್ಕೂ ಹೆಚ್ಚು ದೂರು ಬಂದಿದ್ವು. ಬಹುಪಾಲು ಬೆಂಗಳೂರಿನಲ್ಲೇ ದೂರು ದಾಖಲಾಗಿದ್ವು. ಆದರೆ ಬೆಂಗಳೂರಿನಲ್ಲಿ ಅಷ್ಟೊಂದು ಕ್ರಮ ಆಗ್ತಿಲ್ಲ. ಇನ್ನು ರಾಜ್ಯದಲ್ಲಾಗ್ತಾ ಇರೋ ಸರಣಿ ದಾಳಿಗಳ ಬಗ್ಗೆ ಪ್ರತಿಕ್ರಿಯಿಸಿರೋ ಮಾಜಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ನಾನು ಸಚಿವನಾಗಿದ್ದಾಗ ಆಹಾರ ಸುರಕ್ಷತಾ ಇಲಾಖೆ ಜೊತೆ ಔಷಧ ಇಲಾಖೆಯನ್ನು ವಿಲೀನ ಮಾಡಿದ್ದೆ. ಈ ಎರಡೂ ಇಲಾಖೆ ಸರಿಯಾಗಿ ಕೆಲಸ ಮಾಡಿದ್ರೆ ಜನರಿಗೆ ಒಳ್ಳೇದಾಗತ್ತೆ ಅಂದ್ರು. ಅವರವರ ಏನು ತಿಂಡಿ ಅಥವಾ ಆಹಾರ ತಯಾರಿಕೆ ಮಾಡ್ತಕ್ಕಂಥ ಕಿಚನ್ಗಳೇ ಇರ್ಬೋದು, ಅಥವಾ ರೆಸ್ಟೋರೆಂಟೇ ಇರ್ಬೋದು, ಅದು ಬೀದಿ ಬದಿ ವ್ಯಾಪಾರಿನೇ ಆಗಿರ್ಬೋದು, 5 ಸ್ಟಾರ್ ಹೋಟ್ಲೇ ಆಗಿರ್ಬೋದು, ಎಲ್ಲರೂ ಅವರ ಜವಾಬ್ದಾರಿ ಅವರು ವಹಿಸ್ಕೊಳ್ಬೇಕು. ನಾವು ಈ ಇಲಾಖೆ ಇದು ಬಹಳ ಮುಖ್ಯ ಇಲಾಖೆ, ಮತ್ತು ಆಹಾರ ಮತ್ತು ಔಷಧಿ ನಿಯಂತ್ರಣ ಇಲಾಖೆ ಇದೆ. ಇದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಜನರಿಗೆ ಬಹಳ ಒಳ್ಳೆಯದಾಗುತ್ತೆ. ಕಳಪೆ ಆಹಾರ, ಕಲಬೆರಕೆ ಆಹಾರ, ಕಲುಷಿತ ಆಹಾರದ ಬಗ್ಗೆ ಕ್ರಮ ಕೈಗೊಳ್ಳುವುದು ಆರೋಗ್ಯ ಸುರಕ್ಷತಾ ಇಲಾಖೆ ಜವಾಬ್ದಾರಿ. ಇದೇ ಇಲಾಖೆ ಈಗ ಹೆಚ್ಚು ಆಕ್ಟಿವ್ ಆಗಿದ್ದು, ದಿನಕ್ಕೊಂದು ಅಕ್ರಮ ಆಹಾರ ದಂಧೆಗಳು ಬಯಲಾಗ್ತಿವೆ. ಚಿಕ್ಕಮಗಳೂರಿನಿಂದ ಅಶ್ವಿತ್ ಜೊತೆ ಪೃಥ್ವಿರಾಜ್, TV9 ಮಂಗಳೂರು.